ವಿತ್ ದೀಸ್ ವರ್ಡ್ಸ್. ನಾನ್ ಒಂದ್ ಹೇಳಲೇಬೇಕು ಅಬೌಟ್ ಶ್ರದ್ಧಾ. ಕೆಲಸ ಮಾಡ್ತಾ ಇರುವಾಗ್ಲೇ ಶಿ ವಾಸ್ ಇನ್ ಟು ಥಿಯೇಟರ್ಸ್ ಅಂಡ್ ಬೆಳಗ್ಗೆ 6 ಗಂಟೆಗೆ ಅವಳು ರಿಹರ್ಸಲ್ಗೆ ಹೋಗಿ ಡ್ರಾಮಾ ರಿಹರ್ಸಲ್, ಅಲ್ಲಿಂದ ಆಫೀಸ್ ಹೋಗಿ, ಅಲ್ಲಿಂದ ಮತ್ತೆ ಜಿಮ್ಗೆ ಹೋಗಿ, ಸೊ ತುಂಬಾ ದೂರ ಆಫೀಸ್ ಇತ್ತು. 2 ವೀಲರ್ ಅಲ್ಲಿ ಹೋಗಿ ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಸೊ ಇವತ್ತು ಶಿ ಈಸ್ ಹಿಯರ್. ವೆರಿ ಹಾರ್ಡ್ ವರ್ಕಿಂಗ್ ಶ್ರದ್ಧಾ, ಕಿಚನ್ ಅಲ್ಲಿ ಹಾರ್ಡ್ಲಿ ವರ್ಕಿಂಗ್ ಶ್ರದ್ಧಾ. ಬಟ್ ನೋಡಿ ವೆರಿ ಲಕ್ಕಿ, ನಿಮ್ಗೆ ಮೇಲ್ ಐ ಲವ್ ಯು ಅಂತ ಕಳಿಸ್ಲಿಲ್ಲ ಅಂದ್ರೆ ಈ ಮೇಲ್ ಬಂತು ನೋಡಿದ್ರ. ಯು ಹ್ಯಾವ್ ಅ ಮೇಲ್ ಇವನ್ ಇನ್ ದಟ್, ಶುಡ್ ಬಿ ಹ್ಯಾಪಿ. ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಟು ನಮ್ಮ ಅಡಿಗೆ. ಇವಾಗ ಇದು ಆರ್ಬೇಕು. ಓ, ಇದು ಆರ್ಬೇಕಾ? ಇದು ಆರ್ಬೇಕು. ಅದು ಆರೋದ್ರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಕಮಾನ್. ಸೊ ನಾವು ಇವಾಗ ಮೊಸರು ಕೋಡ್ಬಳೆ ಮಾಡಕ್ಕೆ 1-2 ಸ್ಪೂನ್ ಕಾಯಿ ತುರಿ ಯೂಸ್ ಮಾಡಿದ್ವಿ. ಮಿಕ್ಕಿರೋ ಕಾಯಿ ತುರಿನ ಚಟ್ನಿಗೆ ಉಪಯೋಗಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ನಿಮಗೆ ಖಾರ ಇಷ್ಟ ಅಲ್ವಾ? ಟೇಕ್ ಆಫ್. ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ವಾಟ್ ಅಬೌಟ್ ಯು? ಐ ಲವ್ ಖಾರ. ಓಕೆ ದೆನ್. ಓಕೆ, ಸೊ ಇಬ್ರಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿಯಿಂದ ಖಾರ. ಪ್ರೀತಿಯಿಂದ ಸಿಹಿ ಕೇಳಿದೆ, ಪ್ರೀತಿಯಿಂದ ಖಾರ ನೋಡಿದ್ರ. ಇಲ್ಲ, ನೀವೆಲ್ಲ ಡಯಟ್ ಅಲ್ವಾ, ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ. ಓಕೆ, ಆಮೇಲೆ ಶುಂಠಿ ಹಾಕೊಳ್ತಾ ಇದೀವಿ. ಬೆಲ್ಲ, ಟೇಸ್ಟ್ಗೆ ಬೆಲ್ಲ ಸ್ವಲ್ಪ. ಓಕೆ, ನಾವೆಲ್ಲ ಅಡ್ಗೆಗೂ ಸ್ವಲ್ಪ ಬೆಲ್ಲ ಹಾಕ್ತೀರಾ? ಇದು ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಾಕ್. ಕುಳಿನ ಹೇಗೆ ನೀರಲ್ಲಿ ನೆನ್ಸ್ಕೊಂಡ್ ಹಾಕ್ತೀರಾ ಅಲ್ಲ ಡೈರೆಕ್ಟ್ ಆಗಿ ಹಾಕ್ತೀರಾ? ಹಾಕಿದ್ರೆ ಪರವಾಗಿಲ್ಲ, ಇದು ಗ್ರೈಂಡ್ ಆಗ್ಬಿಡುತ್ತಲ್ಲ, ನೀರ್ ಹಾಕೋತೀವಲ್ಲ. ಓಕೆ, ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊ. ಎಸ್, ನೀರ್ ಹಾಕೊಂಡು ಸ್ವಲ್ಪ. ಇದು ಜಾಸ್ತಿ ನೀರ್ ಮಾಡ್ಕೋಬಾರ್ದು, ಚಟ್ನಿನ ಜಾಸ್ತಿ ನೀರ್ ಮಾಡ್ಕೋಬಾರ್ದು. ಯಾಕಂದ್ರೆ ಅದು ಕೋಡ್ಬಳೆಗ್ ನೆಂಚ್ಕೊಳಕ್ಕೆ ಅದು ಸ್ವಲ್ಪ ಗಟ್ಟಿ ಇದ್ರೆ ನೀಟಾಗಿ ಇರುತ್ತೆ. ಓಕೆ, ಇವಾಗ ಚಟ್ನಿಗೆ ಉಪ್ಪು ಹಾಕ್ತಾ ಇದೀವಿ. ಆಕ್ಚುಲಿ ದಿಸ್ ಇಸ್ ಅ ಗುಡ್ ಐಡಿಯಾ. ಒಂದ್ಸತಿ ಚಟ್ನಿನ ಗರ್ರನ್ಸ್ ಆದ್ಮೇಲೆ ಉಪ್ಪು ಹಾಕಿ, ಅವಾಗ ಇವ್ಲ್ ನೋ ಕರೆಕ್ಟ್ ಆಗಿದ್ಯಾ ಉಪ್ಪು ಇಲ್ವಾ ಅಂತ. ಹೌದು, ಚಟ್ನಿ ಮಾಡಿದಾರೆ ಶ್ರದ್ಧಾ. ಇವಾಗ ಚಟ್ನಿ ರೆಡಿ ಇದೆ. ಸೊ ಸ್ವಲ್ಪ ಬಿಸಿ ಇರೋ ಟೈಮ್ ಅಲ್ಲಿ ಈ ತರ ಮಾಡ್ಕೋಬೇಕು, ಉಂಡೆ ಮಾಡ್ಕೋಬೇಕು. ಇದನ್ನ ಆಕ್ಚುಲಿ ಫುಲ್ ಆರದ ಮೇಲೂ ಮಾಡ್ಕೋಬಹುದು. ಓಕೆ, ಬ್ರೇಕ್ ಆಗಲ್ಲ. ಬ್ರೇಕ್ ಅಂತ ಹೇಳಿದ ತಕ್ಷಣ ಶ್ರದ್ಧಾ, ಯೋರ್ ಬಿಗ್ ಬ್ರೇಕ್ ಫೈನಲಿ ಸಿಕ್ತು ನಿಮ್ಗೆ. ಸಿನಿಮಾ ಅಲ್ಲಿ ನಟಿಸುವ ಅವಕಾಶ. ಹೇಗಿತ್ತು ಶೂಟಿಂಗು? ನಾನು ಸ್ಟೇಜ್ ಅಲ್ಲಿ ಆಕ್ಟ್ ಮಾಡಿದಾಗ ಬಿಫೋರ್ ಎಂಟ್ರಿಂಗ್ ಸ್ಟೇಜ್ ತುಂಬಾ ನರ್ವಸ್ನೆಸ್ ಆಗ್ತಿತ್ತು. ಆದ್ರೆ ಸ್ಟೇಜ್ ಎಂಟರ್ ಆಗಿದ ತಕ್ಷಣ ಐ ಫೆಲ್ಟ್ ಲೈಕ್ ಓಕೆ, ದಿಸ್ ಇಸ್ ಮೈ ಹೋಮ್. ಆ ತರ ಕಂಫರ್ಟ್ ಲೆವೆಲ್ ಇತ್ತು. ಆದ್ರೆ ಕ್ಯಾಮ್ರಾ ಮುಂದೆ ನಾನು ಈ ಕೈಯಿಂದ ಏನ್ ಮಾಡ್ಲಿ, ಸರಿ ಕೂತಿದ್ದೀನ, ಈ ಆಂಗಲ್ ಓಕೆ, ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಅದು ಎಷ್ಟೊಂದು ಕ್ಯಾಮ್ರಾ ಲಿಂಗೋ, ಡೈರೆಕ್ಟರ್ ಲಿಂಗೋ, ಪ್ರೊಫೈಲ್ ಕೊಡಿ ಇಲ್ಲ ಫೋಕಸ್ ಕೊಡಿ, ಇದೆಲ್ಲ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ಐ ವಾಸ್ ಫೀಲಿಂಗ್ ಲೈಕ್ ಓಕೆ, ಎಷ್ಟೊಂದು ಇದೆ ಕಲಿಯಕ್ಕೆ, ಆ ತರ ಐ ವಾಸ್. ಬಟ್ ಕಲಿತಾ ರೂಢಿ ಆಗೋಯ್ತು ಒಂಥರ. ಅಂಡ್ ಇಟ್ ಗ್ರೇಟ್, ಚೆನ್ನಾಗಿದೆ. ವಾಟ್ ವಾಸ್ ದ ಮೂವೀಸ್ ನೇಮ್? ಪಿಕ್ಚರ್ ಹೆಸರೇನಾಯ್ತು? ಪಿಕ್ಚರ್ ಹೆಸರು ಇಟ್ಟಿರ್ಲಿಲ್ಲ ಆವಾಗ್ಲೂ, ಇಟ್ ವಾಸ್ ಅನ್ಟೈಟಲ್. ಓಕೆ, ಈಗಂತೂ ಇಡಕ್ಕೂ ಆಗಲ್ಲ. ಸೊ ಇಟ್ ಡಿಡ್ಂಟ್ ಗೆಟ್ ರಿಲೀಸ್ ಅಲ್ಲ? ಇಟ್ ಡಿಡ್ಂಟ್ ಗೆಟ್ ರಿಲೀಸ್, ಹೌದು. ಅದು ಬಟ್ ಒಂಥರ ಡೆಡ್ ಎಂಡ್ ತರ ಅನ್ನಿಸ್ತು. ಆದ್ರೂ ಐ ವಾಸ್ ವೆರಿ ಪಾಸಿಟಿವ್ ಬಿಕಾಸ್ ಐ ನ್ಯೂ ನಾನ್ ನೆಗೆಟಿವ್ ತರ ಯೋಚನೆ ಶುರು ಮಾಡಿದ್ರೆ I will not go anywhere. You'll attract negative energy. Exactly. And at this point, I was a freelancer without any job, and I knew I had to be positive. Alva. So, ಹಾಗೆ ನಾನು ತುಂಬಾ ಆಡಿಷನ್ ಮಾಡಕ್ ಶುರು ಮಾಡಿದೆ. ಅಷ್ಟರಲ್ಲಿ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಸೊ ಲೈಫ್ ಅಲ್ಲಿ ಆವಾಗ ಯು ಟರ್ನ್ ತಗೊಂಡ್ರಿ. ಎಸ್, ಸಿ ಇಲ್ಲೂ ಅಷ್ಟೇ ಮೊಸರು ಕೋಡ್ಬಳೆ ರೌಂಡ್ ಆಗಿ ಬರ್ತಾ ಇಲ್ಲ ಅಂದ್ರೆ ತುಂಬಾ ಈಸಿ ಟು ಗಿವ್ ಅಪ್, ಬಟ್ ವಿ ವಿಲ್ ನಾಟ್ ಗಿವ್ ಅಪ್. ಯಾಕೆ ಗೊತ್ತಾ, ಲಕ್ಷ್ಮಿ ಅವ್ರು ಮಾಡ್ತಾ ಇರೋದು, ನಾವಾ ಮಾಡ್ತಿರೋದು ಅಲ್ವಾ ಲಕ್ಷ್ಮಿ? ಬನ್ನಿ, ಏನ್ ಮಾಡೋಣ ಇವಾಗ ಇದಾರಿದೆ. ಓಕೆ, ಈ ತರ ಉಂಡೆ ಮಾಡ್ಕೊಂಡಿದೀನಿ. ಓಕೆ, ನೀವು ಎಣ್ಣೆ ಇಟ್ರೆ ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ಎಣ್ಣೆ ಇಡ್ಬೇಕಾ? ಹೌದು. ಎಣ್ಣೆನ ಕಾಯಕ್ಕೆ ಬಿಡಿ. ಓಕೆ, ಇವಾಗ ಇದು ಈ ತರ ಉಂಡೆ ಮಾಡ್ಕೋಬೇಕು. ಕರೆಕ್ಟ್. ಸ್ವಲ್ಪ ಮಿದ್ಕೊಂಡು ಮಾಡ್ಬೇಕು ಚೆನ್ನಾಗಿ, ಅವಾಗ ಅದು ಕಟ್ ಆಗಲ್ಲ. ಅದಕ್ಕೆ ನೀಟಾಗಿ. ಬೈ ಚಾನ್ಸ್ ಈ ಉಂಡೆ ಒಡ್ಕೊಳಕ್ ಶುರು ಆದ್ರೆ ಏನ್ ಮಾಡೋದು? ಸಾಮಾನ್ಯ ಒಡಿಯಲ್ಲ, ನಾನು ತುಂಬಾ ಸರಿ ಮಾಡ್ತಾ ಇರ್ತೀನಿ ಇದನ್ನ. ಯಾವಾಗ್ಲೂ ಒಡಿಯಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು, ಅದು ಮೊಸರು ಮತ್ತೆ ನೀರು ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ಹಾಕ್ಬಿಟ್ರೆ ಏನೂ ಆಗಲ್ಲ. ನೀಟಾಗಿ ನೋಡಿ. ಹಾ, ನೀಟಾಗಿ ಈ ತರ ಬರುತ್ತೆ.
ಶ್ರದ್ಧಾ ಅಂತ ಅನ್ಕೊಂಡಾಗ ಐ ಆಮ್ ಶೋರ್ ಚೈಲ್ಡ್ಹುಡ್ ಮೆಮೊರೀಸ್ ಬೇಜಾನಿರತ್ತೆ. ದ ಮೋಸ್ಟ್ ಫನ್ನಿಯೆಸ್ಟ್ ಹಿಲೇರಿಯಸ್ ಯಾವ್ದು? ಶ್ರದ್ಧಾ ಬಗ್ಗೆನಾ? ವರ್ಡ್ಸ್. ಓಕೆ, ಅವರೆಲ್ಲ ನಾರ್ತ್ ಅಲ್ಲಿ ಇದ್ರಲ್ವಾ, ಅವ್ರಿಗೆಲ್ಲ ಅಂದ್ರೆ ಬಾಳೆ ಎಲೆ ಊಟ, ಸೌತ್ ಊಟ ಅಂದ್ರೇನೆ ಇಷ್ಟ. ಅದ್ರಲ್ಲೂ ಬಾಳೆ ಎಲೆ ಫಂಕ್ಷನ್ ಅಲ್ಲಿ ಅದೆಲ್ಲ ತುಂಬಾ ಇಷ್ಟ ಅವಳಿಗೆ. ಅಪರೂಪಕ್ಕೆ ಸಿಗೋದಲ್ಲ. ಅದೇ ಒಂದು ಲಕ್ಸುರಿ ತರ. Oh my God. So, ಇಲ್ಲಿ ಹಾಲಿಡೇಸ್ಗೆಲ್ಲ ಇಲ್ಲಿ ಬಂದಾಗ ಏನಾದ್ರೂ ಫಂಕ್ಷನ್ ಎಲ್ಲ ಇದ್ರೆ ಅವ್ರಿಗೆ ಫುಲ್ ಖುಷಿ ಊಟ ಮಾಡಕ್ಕೆ. ಒಂದ್ ಫಂಕ್ಷನ್ ಅಲ್ಲಿ ಐ ಥಿಂಕ್ ಅವಳ ಅಣ್ಣನ್ ಉಪನಯನಲ್ಲಿ ಇದು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಊಟ ಆಯ್ತು. ಎಲ್ಲಾರು ರಾತ್ರಿ ರಿಲೇಟಿವ್ಸ್ ಎಲ್ಲ ಒಂದ್ ಕಡೆ ಎಲ್ಲಾರು ಸ್ಟೇ ಮಾಡಿದ್ವಿ. ಅವಳ ಅಂಕಲ್ ಬಂದ್ಬಿಟ್ಟು ಏನೋ ಪೈಸಾ ಅಂದ್ರೆ ದುಡ್ಡಿಗೆ ಪೈಸಾ ಎತ್ತಿಡು ಅಂತ ಹೇಳಿದ್ದಾರೆ. ಓಕೆ, ಇವಳು ಅದನ್ನ ಪಾಯಸ ಅಂತ ಕೇಳಿಸ್ಬಿಡ್ತು. ಇವಳಿಗೆ ಮಲ್ಕೊಂಡಿದ್ದವಳು ಎದ್ದು ಮುಜೆ ಪಾಯಸ ಚಾಯಿ, ಮುಜೆ ಪಾಯಸ ಚಾಯಿ ಇಡೀ ರಾತ್ರಿ ಹತ್ತಿದಾಳೆ ಶ್ರದ್ಧಾ. ಅಂದ್ರೆ ಅವಾಗ್ಲಿಂದಾನೇ ನನ್ಗೆ ಫುಡ್ ಸ್ಪೆಷಲಿ ಬಾಳೆ ಎಲೆ ಊಟ. ಬಾಳೆ ಎಲೆ. ಬಾಳೆ ಎಲೆ, ನಾನ್ ಬಾಳೆ ಎಳೆ ಅಂದ್ಬಿಟ್ಟೆ. ಬಾಳೆ ಅಂದ್ರೆ ಹುಡುಗಿ. ಸಾರಿ, ಬಾಳೆ ಕ್ಷಮಿಸ್ಬಿಡಿ ನನ್ನ. ಇದು ತುಂಬಾ ಎಣ್ಣೆ ತಗೊಳಲ್ಲ. ಓಕೆ, ಸೊ ದಟ್ಸ್ ದಿ ಅಡ್ವಾಂಟೇಜ್. ಹಂಗಂದ್ರೆ ಹೌದು, ಕರ್ದಿರೋ ಎಣ್ಣೆ. ಇವಾಗ ನಾವ್ ಕೆಲವೆಲ್ಲ ಮಾಡಿದ್ರೆ ಎಣ್ಣೆದ ಕ್ವಾಂಟಿಟಿ ಕಮ್ಮಿ ಆಗತ್ತಲ್ಲ, ಇದ್ರಲ್ಲಿ ಹಾಗಾಗೋದಿಲ್ಲ. ಇದು ಜಾಸ್ತಿ ಎಣ್ಣೆ ತಗೊಳಲ್ಲ. ಲವ್ಲಿ. ಸೊ ಡಯಟ್ ಮಾಡೋರು ತಿನ್ಬೋದು. ಎಷ್ಟಾದ್ರೂ ಕರ್ದಿರೋ ಮೊಸರು ಕೋಡ್ಬಳೆ ಸ್ವಾಹ ಮಾಡ್ಬೋದು. ಓಕೆ, ಇನ್ನೊಂದ್ ಸೈಡ್ ಅಲ್ಲಿ ಈ ಚಟ್ನಿ ರೆಡಿ ಆಗಿದೆಯಲ್ಲ. ಅಂಡ್ ಇದು ಮೊಸರು ಕೂಡ ನೆಂಚ್ಕೋಬೇಕು. ಹೇ, ಹೌದಾ? ಹೌದು. ವೆರಿ ನೈಸ್. ಗರ್ಮಾ ಗರಂ ಮೊಸರು ಕೋಡ್ಬಳೆ ವಿತ್ ಚಟ್ನಿ ಅಂಡ್ ಮೊಸರು ರೆಡಿ ಆಗಿದೆ. ಕಮಾನ್ ಶ್ರದ್ಧಾ, ಅಟ್ಯಾಕ್ ಮಾಡೋಣ. ಬನ್ನಿ ಲಕ್ಷ್ಮಿ, ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ಕೈಯಲ್ಲಿ ಬಳೆ, ಬಾಯಲ್ಲಿ ಕೋಡ್ಬಳೆ. ಸಾಧಾರಣವಾದ ಕೋಡ್ಬಳೆ ಅಲ್ಲ, ಮೊಸರು ಕೋಡ್ಬಳೆ. ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಮೊಸರು ಕೋಡ್ಬಳೆ: ನೆನೆಸಿದ ಹೆಸರು ಬೇಳೆ ಅರ್ಧ ಬಟ್ಲು, ಮೊಸರು 1 ಬಟ್ಲು, ಅಕ್ಕಿ ಹಿಟ್ಟು 2 ಬಟ್ಲು, ಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಾಣಲೆಗೆ ನೀರು, ಮೊಸರು, ನೆನೆಸಿದ ಹೆಸರು ಬೇಳೆ, ಕಾಯಿ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಅದು ಬೆಂದ ಬಳಿಕ ಅಕ್ಕಿ ಹಿಟ್ಟನ್ನು ಸೇರಿಸಿ ಹದಕ್ಕೆ ಕಲಸಿಕೊಂಡು ಉಂಡೆ ಮಾಡಿಕೊಂಡು ನಂತರ ಅದರಿಂದ ಕೋಡುಬಳೆ ತಯಾರಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿಯಾದ ಮೊಸರು ಕೋಡುಬಳೆ ಸಿದ್ಧ. ಮೊಸರು ಹಸಿರು ಎಷ್ಟು ಚೆನ್ನಾಗಿ ರೈಮ್ ಆಗುತ್ತಲ್ಲ. ಮೊಸರು ಕೋಡ್ಬಳೆ ಜೊತೆಗೆ ಹಸಿರಾದ ಚಟ್ನಿ ಬೇಕೇ ಬೇಕು. ಹೇಗ್ ಮಾಡುದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಚಟ್ನಿ: ಉಪ್ಪು ರುಚಿಗೆ ತಕ್ಕಷ್ಟು, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುರಿಗಡಲೆ, ಶುಂಠಿ ಸ್ವಲ್ಪ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಹುರಿಗಡಲೆ, ಶುಂಠಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ಜೊತೆ ಮೊಸರು ಕೋಡ್ಬಳೆ ರೆಡಿ ಟು ಈಟ್. ಒಬ್ಳೆ ಮೊಸರು ಕೋಡ್ಬಳೆನ ಬ್ಯಾಟಿಂಗ್ ಮಾಡೋ ಪ್ಲಾನ್ ಇಟ್ಕೊಂಡಿಲ್ಲ. ಶ್ರದ್ಧಾ ಶ್ರೀನಾಥ್ ಅಂಡ್ ಅವರ ಅತ್ತೆ ಲಕ್ಷ್ಮಿ ಇದ್ದಾರೆ. ಅತ್ತೆ ಅಂದ್ರೆ ಹಸ್ಬೆಂಡ್ಸ್ ವೈಫ್ ಅತ್ತೆ ಅಲ್ಲ, ಮಾಮಾಸ್ ವೈಫ್ ಅತ್ತೆ ಅದು. ಓಕೆನಾ? ಇವಾಗ ಅದ್ಭುತವಾದ ಮೊಸರು ಕೋಡ್ಬಳೆನ ಈ ತರ ಕೈಯಲ್ಲಿ ತಗೋಬೇಕಂತೆ. ಕಾಣ್ತಾ ಇದೀರಾ ನೀವು ಈ ಕೋಡ್ಬಳೆಯಿಂದ? ಹಾ, ತಗೋ ಶ್ರದ್ಧಾ. ಸಂಕೋಚ ಪಡ್ಬಿಡಿ, ನೀವು ನಿಮ್ಮನೆ ಅನ್ಕೊಳ್ಳಿ, ಸಂಕೋಚ ಪಡ್ಬಿಡಿ. ಎಷ್ಟು ಕಷ್ಟಪಟ್ಟು ಮಾಡಿದೀನಿ ನಾನು ಬೆಳಗ್ಗೆ 4 ಗಂಟೆಯಿಂದ ಎದ್ದು. ಇದನ್ನ ಸ್ಟೈಲ್ ಆಗಿ ಕೈಯಲ್ಲಿ ಒಡ್ಕೊಳ್ಳಿ. ಹಾ, ಆಹಾ, ಚಟ್ನಿ ಹಂಗೆ ಡಿಪ್ ಮಾಡೋಣ. Shameless ಆಗಿ ಒಂದ್ ಎಂಡ್ ಚಟ್ನಿಯಲ್ಲಿ ಹೋಗುತ್ತೆ, ಇನ್ನೊಂದೆಂಡ್ ಬಾಯಿಗೆ ಹೋಗುತ್ತೆ ಅಷ್ಟೇ. ಮೊಸರಲ್ಲಿ ಹೋಗುತ್ತೆ. ಓ, ಮೊಸರಲ್ಲೂ ಹೋಗ್ಬೇಕಾ? ಹೌದು, ಅದಕ್ಕೆ ಇದು ಮೊಸರು ಕೋಡ್ಬಳೆ. ಡಿಪ್. ಓಕೆ, ಶ್ರುತಿ ಬೇಗ. ವೇಟ್ ಒಂದ್ ಸೆಕೆಂಡ್. ಅಯ್ಯೋ, ನಾನ್ ಇಲ್ದೇನಾ? ಜೊತೆಗೆ ಶ್ರದ್ಧಂಗ್ ತಿನ್ಸೋದ್ ಬೇಡವಾ? ಬೇಡ, ಸದ್ಯಕ್ಕೆ ಫಸ್ಟ್ ಬಾಯ್ ಹಾಕಿ ಮಾಡೋಣ. ಓಕೆ, 1 2 3 ಚಿಯರ್ಸ್. ಇಟ್ಸ್ ಅಮೇಜಿಂಗ್. ಆಕ್ಚುಲಿ ಪ್ರೀತಿಯಿಂದ ನಾನು ನಿಮಗ್ ತಿನ್ನಿಸ್ಬೇಕು, ಬಟ್ ಅಷ್ಟು ಉದ್ದ ಇಲ್ಲ ಕೈ. ನಿಮ್ಮ ಹೆಸರು ತಗೊಂಡು ಲಕ್ಷ್ಮಿ ಅಂತ ನಾನೇ ಬಾಯ್ ಹಾಕೊಂಡ್ಬಿಡ್ತೀನಿ. ಈ ಚಿಕ್ಕ ಮಕ್ಕಳು ತಿನ್ಸ್ತಾರ ಗೊತ್ತಾ, ಲಕ್ಷ್ಮಿಗೋಸ್ಕರ ಆತರ. ಲಕ್ಷ್ಮಿ ತುತ್ತು ನಾನು ಶ್ರದ್ಧಾಗೋಸ್ಕರ ತಿನ್ಸ್ಲೇಬೇಕು. ಜೀವನದಲ್ಲಿ ಎಲ್ಲಾ ಮುಗ್ದೋಯ್ತು, ದಿಸ್ ಇಸ್ ದ ಡೆಡ್ ಎಂಡ್ ಅಂತ ಶ್ರದ್ಧಾ ಅನ್ಕೊಳ್ತಿದ್ರು. ಮೊದಲನೇ ಸಿನಿಮಾ ಶುರುವಾಗಿ ನಿಂತಾಗ ಆ ಟೈಮಲ್ಲಿ ಹೊಡೆದ್ರಪ್ಪ ಯೂ ಟರ್ನ್.
ಹೇಗ್ ಹೊಡೆದ್ರಿ ಯು ಟರ್ನ್? ಪವನ್ ಕುಮಾರ್ ಅವರು ಕಾಸ್ಟ್ ಮಾಡ್ತಿದ್ದಾರೆ ಅವ್ರ ಹೊಸ ಫಿಲ್ಮ್ಗೆ ಅಂತ ಗೊತ್ತಾಯ್ತು. ನನ್ನ ಫ್ರೆಂಡ್ ಹೇಳಿದ್ಲು, ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡು, ಇಮೇಲ್ ಕಳಿಸು, ಇದೆಲ್ಲ ಮಾಡು ಅಂತ ಹೇಳಿದ್ಲು. ಸೊ ನಾನು ತುಂಬ ದಿನ ಯೋಚಿಸಿದೆ, ತುಂಬ ಡಿಲೇ ಮಾಡಿದೆ. ಆ್ಯಕ್ಚುಲಿ ನಾನು ತುಂಬ ಡಿಲೇ ಮಾಡೋದು ಜಲ್ದಿ. ಸೊ ಫೈನಲಿ ಇಲ್ಲಪ್ಪ ಏನೂ ಕೆಲಸ ಸಿಗ್ತಿಲ್ಲ, ಮಾಡಲೇಬೇಕು ಅಂತ ಹೋಗಿ ಅಪ್ಲೈ ಮಾಡಿದೆ. ತಕ್ಷಣ ಐ ಥಿಂಕ್ ದ್ಯಾಟ್ ಈವ್ನಿಂಗ್ ಇಟ್ ಸೆಲ್ಫ್ ಅವ್ರ ಕಡೆಯಿಂದ ರಿಪ್ಲೈ ಬಂತು. ಸೊ ನೀವು ಏನೇನು ಮಾಡಿದ್ದೀರಾ ಇಲ್ಲಿವರೆಗೂ, ಪ್ಲೇಸ್ ಯಾವ್ಯಾವ ಪ್ಲೇಸ್, ಆ್ಯಡ್ಸ್ ಏನು ಮಾಡಿದ್ದೀರಾ, ಕನ್ನಡ ಮಾತಾಡ್ತೀರಾ, ಇದೆಲ್ಲ ಕೇಳಿದ್ರು. ಸೊ ಐ ರಿಪ್ಲೈಡ್ ಆ್ಯಂಡ್ ಅಲ್ಲಿಂದ ರೆಗ್ಯುಲರ್ ಆಗಿ ವಿ ಸ್ಟಾರ್ಟೆಡ್ ಕನ್ವರ್ಸಿಂಗ್. ಇಲ್ಲ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಐ ಸೆಂಡ್ ಇಟ್ ಓವರ್ ಟು ಯು, ಪ್ರಿಪೇರ್ ಆಗಿ ಅಂತ. ವಿ ರೆಗ್ಯುಲರ್ಲಿ ಸ್ಟಾರ್ಟೆಡ್ ಆ್ಯಂಡ್ ಇನ್ನೂ ಫೋಟೋಸ್ ಕಳಿಸಿ, ವಿತೌಟ್ ಮೇಕಪ್ ಕಳಿಸಿ, ಇದೆಲ್ಲ ಹಿ ಕೆಪ್ಟ್ ಆಸ್ಕಿಂಗ್ ಮಿ. ಸೊ ಅದಾದಮೇಲೆ ಒನ್ ಡೇ ಹಿ ಸೈಡ್ ಓಕೆ ಸ್ಕ್ರಿಪ್ಟ್ ರೆಡಿ ಇದೆ, ಅಂದರೆ ಒಂದು ಸೀನ್ ಕಳಿಸ್ತಾ ಇದ್ದೀನಿ, ಪ್ರಿಪೇರ್ ಆಗಿ ಬನ್ನಿ. ಸೊ ಆ ಸೀನ್ ಪ್ರಿಪರೇಷನ್ ಹೇಗಂದರೆ ಡೋರ್ ಮುಚ್ಕೊಂಡು ಲಾಕ್ ಮಾಡಿ ಒಂಥರ ಎಕ್ಸಾಮ್ ಇರುತ್ತಲ್ಲ ಆ ಥರ ನಾನು ಕಂಟಿನ್ಯೂಸ್ಲಿ ಓಡ್ತಾ ಇದ್ದೆ. ನಾನು ಮಿರರ್ ಮುಂದೆ ಕೂತ್ಕೊಂಡು ಇದು ಅದು ಡಿಫ್ರೆಂಟ್ ವೇರಿಯೇಷನ್ಸ್ ಟ್ರೈ ಮಾಡ್ತಿದ್ದೀನಿ. ಏನು ಮಾಡಿದ್ರೆ ಪವನ್ ಕುಮಾರ್ ಅವರು ಇಂಪ್ರೆಸ್ ಆಗ್ತಾರೆ ಅಂತ ಏನೇನೋ ಮಾಡಿದೆ. ನನಗೊಂಥರ ತುಂಬ ನರ್ವಸ್ನೆಸ್. ದೆನ್ ನೆಕ್ಸ್ಟ್ ಡೇ ಹೋಗಿ ಆಡಿಷನ್ ಕೊಟ್ಟೆ. ಆ್ಯಂಡ್ ಅಲ್ಲಿ ಒಂದು 5-6 ಸತಿ ಟೇಕ್ಸ್, ಅಂದರೆ ಡಿಫ್ರೆಂಟ್ ಥರ ಟ್ರೈ ಮಾಡಿದೆ. ಮಾಡಾದ್ಮೇಲೆ ವಾಪಸ್ ಬಂದಾದ್ಮೇಲೆ ಸಡನ್ಲಿ ಒನ್ ಡೇ ಮೆಸೇಜ್ ಬಂತು, ಓಕೆ ಸೆಲೆಕ್ಟೆಡ್ ಅಂತ. Those 2 letters ಹೌದು, changed your whole world ಅಲ್ಲ? Absolutely. Okay. ಅದ್ಭುತ. ಚಲೋ. ಇವರ ಹೆಸರು ಲಕ್ಷ್ಮಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಟ್ ಇವರ ಹೆಸರನ್ನ ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಇನ್ ಮುಂದೆ ಇವರ ಹೆಸರು ಯಶೋಧ. ಮೊಸರು ಕೋಡ್ಬಳೆ ಯಶೋಧ ಕೃಷ್ಣನಿಗೋಸ್ಕರ ಮಾಡ್ಕೊಟ್ರು ಅಂತ ಕತೆ ಎಲ್ಲ ಕೇಳಿದೀನಿ ನಾನು. ಕೋಡ್ಬಳೆ ಇಲ್ದೇ ಇರ್ಬೋದು, ಬಟ್ ಮೊಸರು ಒಟ್ನಲ್ಲಿ ಕೊಟ್ರ ಆ ರೇಂಜ್ ಅಲ್ಲಿ ಇವತ್ತು ನಮ್ಮಿಬ್ಬರಿಗೆ ನಾವು ರಾಧಾ ರುಕ್ಮಿಣಿ ಅಂತ ಅನ್ಕೊಳ್ಳೋಣ. ಯಶೋಧ ನಮಗೋಸ್ಕರ ಮಾಡ್ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬರೀ ನಿಮ್ ಮಗಳಿಗೆ ಮತ್ತೆ ಶ್ರದ್ಧಾಗೋಸ್ಕರ ಮಾಡ್ಕೊಡ್ತಾ ಇದ್ರಿ, ಇವತ್ತು ಇಡೀ ಲೋಕದ ವೀಕ್ಷಕರು ನೋಡಿ ಖುಷಿ ಪಟ್ಟಿರ್ತಾರೆ ಮನೇಲಿ. ಥ್ಯಾಂಕ್ ಯು. ನನ್ನ ನೋಡಿ ಹೇಳಿದ್ರೆ ಅವ್ರನ್ನ ನೋಡಿ ಹೇಳಿ ಪಾಪ. ಥ್ಯಾಂಕ್ ಯು ಎಲ್ಲರಿಗೂ. ಬಟ್ ಹೇಗೆ ಅನಿಸ್ತಾ ಇದೆ ಇಲ್ಲಿ ಬಂದು ಅಡಿಗೆ ಮಾಡಿ? ತುಂಬಾ ಖುಷಿ ಆಗ್ತಾ ಇದೆ. ನಾನು ತುಂಬಾ ಕುಕಿಂಗ್ ಶೋಸ್ ನ ನೋಡ್ತಾ ಇರ್ತೀನಿ, ಬಟ್ ಇದು ನಂಗೆ ತುಂಬಾ ಡಿಫ್ರೆಂಟ್ ಅನ್ಸ್ತು, ಅದಕ್ಕೆ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಸ್ಟಾರ್ ಸವಿರುಚಿನ ಅವ್ರ ಹಾಲ್ ಅಲ್ಲಿ ಟಿವಿ ಮೂಲಕ ಕುತ್ಕೊಂಡು ನೋಡ್ತಿದ್ರು. ಇವಾಗ ನೋಡಿ ನೀವೇ ಇಲ್ಲಿ ಈ ಅರಮನೆಯಲ್ಲಿ ಅಡಿಗೆ ಮಾಡತರ ಆಗೋಯ್ತು. ಶ್ರದ್ಧಾ ಜೊತೆ ಪಟ್ ಪಟಾಕಿ ಜೊತೆ ಚೆನ್ನಾಗಿತ್ತು. ನಮಗೂ ಅಷ್ಟೇ. ಲಕ್ಷ್ಮಿ ಅಲಿಯಾಸ್ ಯಶೋಧ, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀನು ಅತ್ತೆಗೆ ಡಬಲ್ ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ ಯು ಅತ್ತೆ. ಬರೀ ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಟಾಟಾ ಬೈ ಬೈ, ಸಿ ಯು ಅಂತ ಹೇಳುವ ಸಮಯ ಬಂದೇ ಬಿಡ್ತು. ಓಕೆ, ಥ್ಯಾಂಕ್ ಯು. ಸೊ ಈ 3 ದಿನಗಳಲ್ಲಿ ಶ್ರದ್ಧಾ ನೀನು ಅಡಿಗೆ ಮಾಡೋದನ್ನ ಕಲ್ತಿದ್ಯಾ? ಕಲ್ತಿದ್ದೀನಿ ಒಂದು ರೇಂಜ್ಗಲ್ಲ. ಸೊ ಶ್ರದ್ಧಾ ಸರ್ಪ್ರೈಸ್ ಯೂನಿವರ್ಸ್ ಕ್ರೌನ್ ಎಲ್ಲ ವಿನ್ ಮಾಡಿದಾಗ ಹೆಂಗ್ ಮಾಡ್ತಾರೆ ನೋಡಿ, ಆತರ ಮಾಡ್ಬೇಕು. ಎಸ್ ಆಫ್ ಕೋರ್ಸ್. ನಿಮಗೆ ಕಲರ್ಸ್ ಕನ್ನಡ ಹಾಗೂ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು. ಮಮ್ಮಿ ಡ್ಯಾಡಿನೆಲ್ಲ ಥ್ಯಾಂಕ್ ಮಾಡಲ್ವಾ? ಇದು ಬ್ಯಾಕ್ ಸ್ಟೇಜ್ ಕೊಡ್ತೀನಿ ಕ್ರೆಡಿಟ್ಸ್. ಹೌದಾ? ಹೌದು. ಓಕೆ, ಥ್ಯಾಂಕ್ ಯು. 2 ಕಣ್ಣಲ್ಲಿ ಹನಿ ಹಾಕೊಂಡು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಶ್ರುತಿ. ಮೋಸ್ಟ್ ವೆಲ್ಕಮ್ ಶ್ರದ್ಧಾ. ಜನಗಳೇ, ನಿಮ್ಮನ್ನ ಬಿಟ್ಟು ಹೋಗ್ಬೇಕು, ನನಗೂ ಬೇಜಾರಾಗ್ತಿದೆ. ಬಟ್ ನೀವು ಟೆನ್ಷನ್ ಯಾಕೆ ತಗೊಳ್ತಾ ಇದ್ದೀರಾ? ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮಧ್ಯಾಹ್ನ 1:00 ನಾನು ಹಾಜರ್ ವಿತ್ ಅನದರ್ ಸ್ಟಾರ್ ಅಂಡ್ ವಿತ್ ಅನದರ್ ಸ್ಟಾರ್ಸ್ ಅತಿಥಿ ಅವರ ಕೈ ರುಚಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್. ಇವಾಗ ಬೋತ್ ಆಫ್ ಅಸ್ ಟೆಲಿಂಗ್ ಯು ಸೈನಿಂಗ್ ಆಫ್. ಟಾಟಾ, ಸಿ ಯು, ಬಾಯ್. ಬಾಯ್.